ನಮಸ್ಕಾರ, ನಾನು ಪೃಥ್ವಿರಾಜ್ ಹರನಹಳ್ಳಿ. ಒಂದು ಸಭೆ, 4 ಪ್ರಮುಖ ವಿಷಯಗಳ ಬಗ್ಗೆ ಮಹಾ ಚರ್ಚೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಸಚಿವರು ಪೊಲೀಸ್ ಅಧಿಕಾರಿಗಳ ಜೊತೆ ಬಿಎಸ್ವೈ ಸಭೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಪ್ರಮುಖವಾಗಿ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಬೇಕು, ಅಟ್ ಪ್ರೆಸೆಂಟ್ ಕೊರೋನಾವನ್ನ ಯಾವ ರೀತಿಯಾಗಿ ಸರ್ಕಾರ ನಿರ್ವಹಿಸ್ತಾ ಇದೆ, ನಿಯಂತ್ರಿಸ್ತಾ ಇದೆ, ಏನೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ದೀವಿ, ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು, ಹಾಗೆ ಲಾಕ್ಡೌನ್ ಫ್ರೀ ಆದ್ಮೇಲೆ ಯಾವ ರೀತಿಯಾಗಿದೆ ರಾಜ್ಯದ ವಸ್ತುಸ್ಥಿತಿ ವಾಸ್ತವ, ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಕರೆದಿರುವಂತ ಇವತ್ತಿನ ಆ ಒಂದು ಸಭೆಯಲ್ಲಿ ಇಲ್ಲಿ ಅಧಿಕಾರಿಗಳು ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಸೊ ಇಲ್ಲಿ ಪ್ರಮುಖವಾದಂತ ಚರ್ಚೆ ಏನಕ್ಕೆ ಆಗ್ತಾ ಇದೆ ಅನ್ನೋದ್ರ ವಿಚಾರವನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬಡವರು ಮಧ್ಯಮ ವರ್ಗದವರಿಗೆ ಯಾವ ರೀತಿಯಾಗಿ ಏನಾದ್ರೂ ತೊಂದರೆ ಆಗ್ತಾ ಇದೆ, ಅದು ಯಾವ ರೀತಿಯಾಗಿ ನಾವು ನಿರ್ವಹಿಸಬೇಕಾಗಿದೆ, ಹಾಗೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಏನೆಲ್ಲ ಮಾಡ್ತಾ ಇದೆ, ಹಾಗೆ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಬೇರೆ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಏನ್ ಮಾಡಬೇಕು ಸರ್ಕಾರ, ಈಗ ಸಡಿಲಿಕೆ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಇದನ್ನ ನಿರ್ವಹಿಸಬೇಕಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅಲ್ಲಿ ಚರ್ಚೆ ನಡೀತಾ ಇರುವಂತದ್ದು. ಎಸ್ಪೆಷಲಿ ಇಲ್ಲಿ ಹೇಳ್ತಾ ಇದ್ದೆ ನಿಮ್ಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 5ನೇ ಬಾರಿಗೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನ ನಡೆಸ್ತಾ ಇರುವಂತ ಹಿನ್ನೆಲೆಯಲ್ಲಿ ರಾಜ್ಯದ ಬೇಡಿಕೆ ಯಾವ ರೀತಿಯಾಗಿರ್ಬೇಕು, ಅಭಿಪ್ರಾಯವನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಇನ್ನ ಸಡಿಲಿಕೆ ಆದ್ಮೇಲೆ ಏನೆಲ್ಲ ಪ್ರಾಬ್ಲಮ್ಸ್ ಗಳು ಆಗ್ತಾ ಇದೆ, ಹಾಗೆ ಯಾವ ರೀತಿಯಾಗಿ ಅದನ್ನ ಸಾರ್ಟ್ ಔಟ್ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡ್ಲಾಗ್ತಾ ಇರುವಂತದ್ದು. ನಾಳೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಹಾಗೆ ಪ್ರಧಾನಮಂತ್ರಿಗಳು ಯಾವೆಲ್ಲ ವಿಚಾರದ ಬಗ್ಗೆ ಕೇಳಲಿದ್ದಾರೆ ಅದಕ್ಕೆ ಉತ್ತರವನ್ನ ಕೂಡ ಕೊಡಬೇಕಾಗಿದೆ. ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಈಗ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೂಡ ನೀಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ, ಯಾಕೆಂದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ಹಾಗೆ ರಾಜ್ಯ ಸರ್ಕಾರ ಕೊರೋನಾವನ್ನ ಅತ್ಯಂತ ಯಶಸ್ವಿಯಾಗಿ ಈ 40 ದಿನಗಳ ಹಿಂದೆ ಸಾಕಷ್ಟು ಪರಿಶ್ರಮವನ್ನ ಹಾಕಿ ನಿರ್ವಹಿಸಿತ್ತು. ಆದ್ರೆ ಸಡಿಲಿಕೆ ಆದ್ಮೇಲೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆನೂ ಕೂಡ ಪ್ರಮುಖವಾಗಿ ನಾಳೆ ಮೋದಿ ಅವರು ಕೇಳಲಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಉತ್ತರವನ್ನ ಕೊಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗಂಗಾಧರ್, ಪ್ರಮುಖ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸ್ತಾ ಇದ್ದಾರೆ. ಆ ಒಂದು ಸಭೆಯ ಹೈಲೈಟ್ಸ್ ಗಳು ಏನೆಲ್ಲ ಸಿಗ್ತಾ ಇದೆ ಈಗ? ಎಸ್ ಪೃಥ್ವಿ, ಈಗ ಮೊದಲನೇದಾಗಿ ಈಗ ಏನು ಕೃಷ್ಣ ಸಿಎಂ ಗೃಹ ಕಚೇರಿ ಕೃಷ್ಣದಲ್ಲಿ ಒಂದು ಸಭೆ ಈಗ ಅಷ್ಟೇ ಆರಂಭವಾಗಿರುವಂಥದ್ದು. ಅಲ್ಲಿ ಹಿರಿಯ ಸಚಿವರ ಸೇರಿದಂತೆ ಸರ್ಕಾರಿ ಅಧಿಕಾರಿಗಳೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿರುವಂಥದ್ದು. ಮೊದಲನೇದಾಗಿ ನಾಳೆ ಪ್ರಧಾನಿ ಮೋದಿಯವರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಹಿನ್ನೆಲೆಯಲ್ಲಿ ಈಗ ಪೂರ್ವ ಸಿದ್ಧತಾ ಒಂದು ಸಭೆಯನ್ನ ಈಗ ನಡೀತಾ ಇರುವಂಥದ್ದು. ಅಂದ್ರೆ ನಾಳೆ ಪ್ರಧಾನಿ ಮೋದಿ ಅವರಿಗೆ ಕರ್ನಾಟಕ ರಾಜ್ಯದ ಕೋವಿಡ್-19 ನಿಯಂತ್ರಣ ಬಗ್ಗೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು, ಅದರ ಪರಿಸ್ಥಿತಿಯ ಬಗ್ಗೆ ಅಲ್ಲಿ ಸಿಎಂ ಅವರು ವಿವರಣೆಯನ್ನು ನೀಡಬೇಕಾಗುತ್ತೆ. ಈ ಕುರಿತಾಗಿ ಸಚಿವರ ಜೊತೆ ಈಗ ಏನು ಮುಖ್ಯಮಂತ್ರಿಗಳು ಒಂದು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಅದರ ಬೆನ್ನಲ್ಲೇ ಈಗ ಕಳೆದ ಏನು ಲಾಕ್ಡೌನ್ ಸಡಿಲಿಕೆ ಮಾಡಿದ ಬೆನ್ನಲ್ಲೇ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾ ಹಿನ್ನೆಲೆಯಲ್ಲಿ ಸಚಿವರಿಗೂ ಈಗಾಗಲೇ ಏನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿರುವಂಥದ್ದು. ಅಂದ್ರೆ ಸಡಿಲಿಕೆ ಹಿನ್ನೆಲೆಯಲ್ಲಿ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತದೆ. ಅದರ ಮೊದಲು ನಾವು ಹಿಂದೆ ಹೋಲಿಕೆ ಮಾಡೋದಾದ್ರೆ ಕಡಿಮೆ ಕೇಸ್ಗಳು ವರದಿ ಆಗ್ತಾ ಇದ್ವು. ಆದರೆ ಸಡಿಲಿಕೆ ಮಾಡಿದಂತಹ ಬೆನ್ನಲ್ಲೇ ದಿನದಿಂದ ದಿನಕ್ಕೆ ಹೆಚ್ಚು ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಇದರಿಂದ ಇನ್ನಷ್ಟು ಅಂದ್ರೆ ಮುಂದಿನ ದಿನಗಳಲ್ಲಿ ನಿರ್ಬಂಧ ಇರಬೇಕಾಗುತ್ತೆ. ಸಡಿಲಿಕೆ ಒಂದು ವೇಳೆಯಲ್ಲಿ ಅದರ ಷರತ್ತುಗಳನ್ನ ಇನ್ನಷ್ಟು ಒಂದು ಕಠಿಣವಾಗಿ ನಿರ್ಬಂಧವನ್ನ ಹೇರಿದ್ರೆ ಇದನ್ನು ಇನ್ನಷ್ಟು ಕಠಿಣವಾಗಿ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ. ಇದನ್ನು ಹೊರತುಪಡಿಸಿ ಕ್ವಾರಂಟೈನ್ ಬಗ್ಗೆ ಕೂಡ ಪೊಲೀಸ್ ಒಂದು ಅಧಿಕಾರಿಗಳ ಬಗ್ಗೆ ಮಾಹಿತಿಯನ್ನ ಪಡಿತಾ ಇರುವಂತದ್ದು. ಅಂದ್ರೆ 14 ದಿನಗಳ ಕ್ವಾರಂಟೈನ್ ಅನ್ನ 21 ದಿನಗಳ ಕ್ವಾರಂಟೈನ್ ವರೆಗೂ ಮಾಡಬೇಕಾಗುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಪಾಸಿಟಿವ್ ಕೇಸ್ ವರದಿ ಏನು ಬಂದಿದೆ ಅದರಲ್ಲಿ 14 ದಿನ ಒಂದು ಪಾಸಿಟಿವ್ ಒಂದು ರಿಪೋರ್ಟ್ ಏನು ನೆಗೆಟಿವ್ ಬಂದಿದ್ರೆ ಅದ ನಂತರ ಅವರನ್ನ ಚೆಕ್ಅಪ್ ಮಾಡಿದಾಗ ಅದು ಪಾಸಿಟಿವ್ ಕೇಸ್ ಆಗಿ ಬರ್ತಾ ಇರುವಂತದ್ದು. ಹೀಗಾಗಿ 21 ಏನು ಸೋಂಕಿತರ ನೀಡ್ತಾರೆ ಅವ್ರನ್ನ 21 ದಿನಗಳ ಕಾಲ ಕ್ವಾರಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅಧಿಕಾರಿಗಳು ಸಿಎಂಗೆ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಅದನ್ನು ಹೊರತುಪಡಿಸಿ ಈಗ ವಿದೇಶದಿಂದ ರಾಜ್ಯಕ್ಕೆ ಯಾರು ಬರ್ತಾ
ಇದ್ದಾರೋ ಅವರನ್ನ ಕರೆತರುವ ಕುರಿತು ಕೂಡ ಅಧಿಕಾರಿಗಳಿಂದ ಆಗಿರ್ಬೋದು ಸಚಿವರಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಮತ್ತೆ ಇತ್ತೀಚಿನ ಬೆಳವಣಿಗೆ ಪಾತ್ರಾಯನಪುರ ಆಗಿರ್ಬೋದು, ಬೇರೆ ರಾಜ್ಯದಲ್ಲಿ ಜಿಲ್ಲೆಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿ ಪರಿಸ್ಥಿತಿಗಳ ಬಗ್ಗೆ ಮತ್ತೆ ಆಯಾ ಜಿಲ್ಲಾವಾರು ಸಚಿವರೊಂದಿಗೆ ಮಾಹಿತಿಯನ್ನ ಪಡಿತಾ ಇರುವಂತದ್ದು. ಈಗ ಸದ್ಯ ಒಂದು ಸಭೆಯಲ್ಲಿ DCM ಅಶ್ವಥ್ ನಾರಾಯಣ ಆಗಿರ್ಬೋದು, ಮತ್ತೆ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಸೇರಿದಂತೆ ಮತ್ತೆ ಆರೋಗ್ಯ ಸಚಿವರು ಕೂಡ ಇರುವಂತದ್ದು, ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಮತ್ತೆ ಇತ್ತೀಚಿನ ಬೆಂಗಳೂರಿನಲ್ಲಿ ನಾವು ನೋಡೋದಾದ್ರೆ ಪಾದ್ರಾಯನಪುರದಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಕೇಸ್ಗಳು ಬರ್ತಾ ಇದ್ದಾವೆ. ಆದ್ರೆ ಬೇರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಅನ್ನ ಮಾಡದೆ ಅವರು ಈ ಒಂದು ಪ್ರಕರಣಗಳನ್ನ ಮುಚ್ಚು ಹಾಕುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಒಂದ್ ಕಡೆ. ಆದ್ರೆ ಪೇಷಂಟ್ಸ್ ಏನು ಆಸ್ಪತ್ರೆಗೆ ಬರ್ತಾ ಇದ್ದಾರೆ, ಆ ಪೇಷಂಟ್ಸ್ ಅವರ ಒಂದು ಮಾಹಿತಿಯನ್ನ ಕೊಡದೆ ಮುಚ್ಚಿಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಇದನ್ನು ಇನ್ನಷ್ಟು ಕಠಿಣವಾಗಿ ಯಾರು ಮಾಡ್ತಾರೋ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಾಗುತ್ತೆ. ಮುಚ್ಚಿಡುವಂತ ಕೆಲಸ ಯಾವುದೇ ರೀತಿ ಮಾಡಿರಲ್ಲ. ಅದರಲ್ಲಿ ತಬ್ಲಿಗಿಗಳ ಒಂದು ಏನಿದೆ ಅದು ರಾಜ್ಯಕ್ಕೆ ಒಂದು ಕಂಟಕವಾಗಿ ಪರಿಣಮಿಸಿರುವಂತದ್ದು. ಎಲ್ಲ ಕಡೆ ಅವರು ಒಂದು ಸ್ಪ್ರೆಡ್ ಆಗಿ ಈಗ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಈಗ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಕೇಸ್ ಪ್ರಕರಣಗಳು ದಾಖಲಾಗ್ತಿರುವಂತದ್ದು. ಇದ್ರ ಬಗ್ಗೆ ಕೂಡ ಸಿಎಂ ಈಗ ಮಾಹಿತಿಯನ್ನ ಪಡಿತಾ ಇರುವಂತದ್ದು. ಇದೆಲ್ಲರ ಕುರಿತಾಗಿ ಅಂದ್ರೆ ಕಂಟ್ರೋಲ್ ಕಳೆದ ಲಾಕ್ಡೌನ್ ಸಡಿಲಿಕ್ಕೆ ಹಿಂದೆ ನಾವು ನೋಡೋದಾದ್ರೆ ಅಲ್ಲಿ ಯಾವುದೇ ರೀತಿ ದಿನಕ್ಕೆ ಒಂದು 3-4 ಕೇಸು 10 ಕೇಸ್ ಒಳಗಡೆ ರಿಪೋರ್ಟ್ ಆಗ್ತಾ ಇತ್ತು. ಆದ್ರೆ ಇವತ್ತು 53 ಕೇಸ್ಗಳು ಒಂದೇ ದಿನದಲ್ಲಿ ರಿಪೋರ್ಟ್ ಆಗಿರುವಂತದ್ದು. ಇನ್ನು ಸಂಜೆ ಬುಲೆಟಿನ್ ಬಂದಿಲ್ಲ. ಈ ಎಲ್ಲಾ ಒಂದು ಮಾಹಿತಿ. ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ನೋಡ್ತಾ ಇದ್ವಿ ಆ ಒಂದು ಸಭೆಯಲ್ಲಿ ಪ್ರಮುಖವಾದಂತಹ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಲಾಕ್ಡೌನ್ ಸಡಿಲಿಕೆಯ ಹಿನ್ನೆಲೆಯಲ್ಲಿ ತಮಿಳುನಾಡಿನಿಂದ ರಾಜ್ಯಕ್ಕೆ ಬರ್ತಾ ಇದ್ದಾರಂತೆ ಜನರು. ತಮಿಳುನಾಡು ಗಡಿ ಹತ್ತಿಬೆಲೆ ಬಳಿ ಜನ ಜಾತ್ರೆ ಸೇರ್ತಾ ಇದ್ದಾರಂತೆ. ತಮಿಳುನಾಡಿನಿಂದ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ತಮಿಳಿಗರು. ಎಚ್ಚೆತ್ತಂತ ಜಿಲ್ಲಾಡಳಿತದಿಂದ ಪ್ರತಿಯೊಬ್ಬರಿಗೂ ಕ್ವಾರಂಟೈನ್ ಮಾಡಲಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ಉಪ ವಿಭಾಗಾಧಿಕಾರಿಯಿಂದ ಮಾಹಿತಿಯನ್ನ ನೀಡಲಾಗಿದೆ. ತಮಿಳುನಾಡು ಗಡಿ ಹತ್ತಿಬೆಲೆ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ತಮಿಳಿಗರು ಬರ್ತಾ ಇರುವಂತದ್ದು. ತಮಿಳುನಾಡಿನಿಂದ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ಇವರು. ಸೊ ಹೀಗಾಗಿ ಎಚ್ಚೆತ್ತಂತ ಜಿಲ್ಲಾಡಳಿತದಿಂದ ಪ್ರತಿಯೊಬ್ಬರನ್ನು ಕೂಡ ಕ್ವಾರಂಟೈನ್ ಮಾಡಲಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ಉಪ ವಿಭಾಗಾಧಿಕಾರಿಯಿಂದ ಮಾಹಿತಿಯನ್ನ ನೀಡಲಾಗಿದೆ. ಹತ್ತಿಬೆಲೆ ಚೆಕ್ ಪೋಸ್ಟ್ ಬಳಿ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕೊರೋನಾ ಲಕ್ಷಣ ಕಂಡು ಬಂದ್ರೆ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ. ಗಡಿ ದಾಟಿ ಬರ್ತಾ ಇರುವಂತ ಜನರಿಂದ ಮತ್ತಷ್ಟು ಆತಂಕ. ಒಳಗಡೆನೆ ಬಿಡ್ಕೊಳ್ಬಾರ್ದು. ಯಾಕೆ ಕ್ವಾರಂಟೈನ್ ಮಾಡೋದು? ಒಳಗಡೆನೆ ಬಿಡ್ಕೊಳ್ದೆ ಹೋದ್ರೆ ಮುಗ್ದೆ ಹೋಯ್ತು ಕತೆ. ಅದು ತಮಿಳುನಾಡಿನ ಸರ್ಕಾರಕ್ಕೆ ಒಳಪಡುವಂಥದ್ದು. ಒಳಗಡೆ ಬಿಡ್ಕೊಳ್ದೆ ಹೋದ್ರೆ ಸುಮ್ಮನೆ ಇವರನ್ನ ಒಳಗಡೆ ಬಿಡ್ಕೊಳ್ಳೋದು, ಮತ್ತಿಲ್ಲಿ ಕ್ವಾರಂಟೈನ್ ಮಾಡ್ಕೊಳ್ಳೋದು, ಮತ್ತೆ ಅವ್ರಿಗೆ ಯಾರಿಗೋ ಪಾಸಿಟಿವ್ ಬರೋದು. ಮೊದಲೇ ತಮಿಳುನಾಡಲ್ಲಿ 6000ಕ್ಕೂ ಹೆಚ್ಚಿನ ಪ್ರಕರಣಗಳು ಇರುವಂತದ್ದು. ಯಾರಿಗಾದ್ರೂ ಇದ್ದೇ ಇರುತ್ತೆ ಅನ್ನುವ ಸಂಶಯ ಅಂತೂ ಇದ್ದೇ ಇರುತ್ತೆ ಅಲ್ಲಿ. ಸೊ ಹೀಗಾಗಿ ಸುಮ್ಮನೆ ಒಳಗಡೆ ಬಿಟ್ಕೊಂಡು ಮತ್ತೆ ಟೆನ್ಷನ್, ಸಂಕಷ್ಟ, ಆತಂಕವನ್ನ ಜಾಸ್ತಿ ಮಾಡ್ಕೊಳ್ಳೋದು ಯಾಕೆ ಅನ್ನೋದೇ ಸದ್ಯದ ಪ್ರಶ್ನೆ. ಇಲ್ಲಿ ಏನಾದ್ರೂ ಕೆಲಸ ಅಥವಾ ನಿಜವಾಗ್ಲೂ ಅನಿವಾರ್ಯತೆ ಇದ್ರೆ ಮಾತ್ರ ಒಳಗಡೆ ಬಿಟ್ಕೊಂಡ್ರೆ ಒಳ್ಳೇದು. ಈಗ ಆಲ್ರೆಡಿ ನೋಡ್ತಾ ಇದೀವಿ ಕರ್ನಾಟಕದಲ್ಲಿ ಕೇವಲ 3 ದಿನದಲ್ಲಿ ಅಂದ್ರೆ ಮೊನ್ನೆ 48 ಕೇಸ್, ನಿನ್ನೆ 41 ಕೇಸ್, ಇವತ್ತು 53. ಇನ್ನೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈವ್ನಿಂಗ್ ಹೆಲ್ತ್ ಬುಲೆಟಿನ್ ಕೂಡ ರಿಲೀಸ್ ಆಗುತ್ತೆ. ಅಲ್ಲಿ ಮತ್ತಿನ್ನೆಷ್ಟಾಗುತ್ತೋ ಅನ್ನುವ ಆತಂಕ ಇರುವಂತದ್ದು. ಇನ್ನು ಒಂದ್ ಕಡೆ ಅತಿ ಹೆಚ್ಚು ಸೋಂಕಿತರು ಇರುವಂತಹ ರಾಜ್ಯ ಕೂಡ ಆಗಿರುವಂತಹ ತಮಿಳುನಾಡಿನಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ನಿಮ್ಗೆ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಕಾರ್ಗಳು ಕ್ಯೂ ನಿಂತಿದ್ದಾವೆ ಅಲ್ಲಿ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಆ ತಮಿಳುನಾಡು ಕಡೆಯಿಂದ ಬರ್ತಾ ಇರುವಂತ ಕಾರುಗಳು ಇವೆಲ್ಲವೂ ಕೂಡ. ಸೊ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರುವಂತ ಹಿನ್ನೆಲೆಯಲ್ಲಿ ಯಾರಾದ್ರೂ ಒಳಗಡೆ ಬಂದ್ರೆ ಅಂದ್ರೆ ವಿತ್ ಪರ್ಮಿಷನ್ ಯಾರಾದ್ರೂ ಒಳಗಡೆ ಬಂದಿದ್ದೇ ಆದಲ್ಲಿ ಅಂತವ್ರನ್ನ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ. ಮಾಡ್ಲೇಬೇಕು. ಮಾಡದೆ ಹೋದ್ರೆ ರಾಜ್ಯ ಸರ್ಕಾರಕ್ಕೇನೆ ಕಂಟಕ, ಅದು ಅಲ್ಲಿರುವಂತ ಜಿಲ್ಲಾಡಳಿತಕ್ಕೆ ಕಂಟಕ. ಅವರೇ ಇದರ ಆತಂಕವನ್ನ ಎದುರಿಸಬೇಕಾಗುತ್ತೆ. ಸೊ ಹೀಗಾಗಿ ಅಲ್ಲಿ ಗಮನಿಸ್ತಾ ಇದ್ದೀರಾ ಆಶಾ ಕಾರ್ಯಕರ್ತೆಯರು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅವರಿಗೆ ಸ್ಕ್ರೀನಿಂಗ್ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಇನ್ನ ಸ್ವಲ್ಪ ಏನಾದ್ರೂ ಸಿಂಪ್ಟಮ್ಸ್ ಇದ್ರೂ ಕೂಡ ಅಷ್ಟೇ, ಸಿಂಪ್ಟಮ್ಸ್ ಇಲ್ಲದೆ ಹೋದ್ರೂ ಕೂಡ ಅಷ್ಟೇ ಕ್ವಾರಂಟೈನ್ ಮಾಡ್ಲಾಗ್ತಾ ಇದೆಯಾ ಅಂತ. ಇನ್ನ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ನೋಡ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಅಷ್ಟೊಂದು ಜನ ಕಾರ್ನಲ್ಲಿ ಬಂದಿದ್ದಾರಲ್ಲ, ಯಾಕೆ ಅಂತ? ಅಷ್ಟು ಜನಕ್ಕೂ ಪರ್ಮಿಷನ್ ಇದೆಯಾ? ಪೃಥ್ವಿ, ಕರ್ನಾಟಕದಲ್ಲಿ ಲಾಕ್ಡೌನ್ ಸಡಿಲಿಕೆ ಆದಂತ ಕ್ಷಣದಿಂದಲೇ ತಮಿಳುನಾಡಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ವಿಶೇಷವಾಗಿ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಬೆಂಗಳೂರಿನ ವಿವಿಧ ಕಡೆ ಹೋಗೋದಕ್ಕೆ ತಮಿಳುನಾಡಿನ ಪ್ರಮುಖ ಇಲಾಖೆ, ಅಲ್ಲಿ ಆರೋಗ್ಯ ಇಲಾಖೆಯಿಂದ ಇವರೆಲ್ಲ ಪಾಸ್ ತಗೊಂಡು ಬರ್ತಾ ಇದ್ದಾರೆ ಅಂತ ಇಲ್ಲಿನ ಅಧಿಕಾರಿಗಳೇನು ರಾಜ್ಯದ ಆನೇಕಲ್ ತಾಲೂಕಿನ ತಾಲೂಕಾಡಳಿತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅವರನ್ನ ಯಾರು ಪಾಸ್ ಅಧಿಕೃತ ಯಾರು ಪಾಸ್ ತಗೊಂಡ್ ಬರ್ತಾರೆ, ಸೊ ಅವರನ್ನ ತಪಾಸಣೆ ಮಾಡಿ ಅವ್ರ ಧರ್ಮ ಸೀಲಿಂಗ್ ಮೀಟರ್ ಇಂದ ತಪಾಸಣೆ ಮಾಡಿ ಸೊ
ಸೊ ಅವ್ರಿಗೇನಾದ್ರೂ ಕೊರೋನಾ ಸಿಂಟಮ್ಸ್ ಇದೆಯಾ, ಸೊ ಅದನ್ನ ಮೊದಲಿಗೆ ಚೆಕ್ ಮಾಡ್ತಾರೆ. ಒಂದ್ ವೇಳೆ ಅವ್ರಿಗೇನಾದ್ರೂ ಜ್ವರ, ನೆಗಡಿ, ತಲೆನೋವು ಈ ರೀತಿ ಏನಾದ್ರು ಕೊರೋನಾ ಸಿಂಟಮ್ಸ್ ಇದ್ದಲ್ಲಿ ಅವರನ್ನ ಕ್ವಾರಂಟೈನ್ಗೆ ಒಳಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಉಳಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂತ ಯಾರಾದ್ರೂ ಪಾಸ್ ತಗೊಂಡಿದ್ರೆ ದೂರದ ಕಲ್ಕತ್ತಾ, ಬಿಹಾರ, ಮಧ್ಯಪ್ರದೇಶ ಈ ರೀತಿ ಹೋಗ್ಲಿಕ್ಕೆ ಬರುವಂತ ಇದ್ರೆ ಸೊ ಅವರನ್ನ ತಪಾಸಣೆ ಮಾಡಿ ಅವರನ್ನ ಬೆಂಗಳೂರು ನಗರಕ್ಕೆ ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವೇಳೆ ಯಾವುದೇ ರೀತಿ ಪಾಸ್ ಇಲ್ಲ ಅನ್ನೋ ಅಂತ ವೆಹಿಕಲ್ಸ್ ಬಂದಿದ್ದಲ್ಲಿ ಅವರನ್ನ ಮರಳಿ ತಮಿಳುನಾಡು ವಾಪಸ್ ಕಳಿಸ್ತಾ ಇದ್ದಾರೆ. ಸೀಲ್ ಏನಾದ್ರೂ ಹಾಕ್ಲಾಗ್ತಾ ಇದೆಯಾ? ಬರೀ ಸಿಂಪ್ಟಮ್ಸ್ ಇರೋರ್ನ ಮಾತ್ರ ಕ್ವಾರಂಟೈನ್ ಮಾಡ್ಬಿಟ್ರೆ ಹೆಂಗೆ ಅಂತ? ಕರ್ನಾಟಕದಲ್ಲಿ 3% ಸಿಂಪ್ಟಮ್ಸ್ ಇಲ್ಲದೆ ಹೋದಂತವ್ರಿಗೇನೆ ಪಾಸಿಟಿವ್ ಆಗಿರೋದು. ನಿಜ ಪೃಥ್ವಿ, ಏನು ಅಂತಂದ್ರೆ ತಮಿಳುನಾಡಿಂದ ಬರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ರಾಜ್ಯ ಪ್ರವೇಶ ಆದಂತ ಪ್ರತಿಯೊಬ್ಬರು ಕೂಡ ಶೀಲನ ಆಗ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ 2 ರೀತಿಯನ್ನ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿನ ತಾಲೂಕು ಆಡಳಿತ ಏನು ಉಳ್ಳವರು, ಹಣ ಇರುವಂತವರಿಗೆ ಹೋಟೆಲ್, ಲಾಡ್ಜ್ ಇಂಥ ಕಡೆ ಅವರನ್ನ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲದೆ ಇರೋಂತವ್ರಿಗೆ ಚೌಲ್ಟ್ರಿ ಈ ರೀತಿಯ ಒಂದು ಸರ್ಕಾರದ ವತಿಯಿಂದಲೇ ಅವರಿಗೆ ಒಂದು ವ್ಯವಸ್ಥೆ ಮಾಡಿ ಕ್ವಾರಂಟೈನ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಉಳ್ಳವರಿಗೂ ಕೂಡ ಸರ್ಕಾರ ದುಡ್ಡಿನ ಹೋಟೆಲ್ ತಾನೇ ಅದು, ಅಥವಾ ಅವರೇ ಸಪರೇಟ್ ಏನಾದ್ರು ಕೊಡ್ಬೇಕಾ? ಉಳ್ಳವರು ಅಂದ್ರೆ ಕಾರ್ನಲ್ಲಿ ಅಥವಾ ಶ್ರೀಮಂತರು ಬಂದ್ಬಿಟ್ರೆ ಹೋಟೆಲ್, ಉಳ್ದವ್ರಿಗೆ ಛತ್ರ, ಅದೇಂಗ್ ಡಿವೈಡ್ ಮಾಡ್ತಾ ಇದಾರೆ? ಪೃಥ್ವಿ ಏನಂತಂದ್ರೆ ಅವರು ಯಾರು ಬರ್ತಾ ಇದ್ದಾರೆ ತಮಿಳುನಾಡಿಂದ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಸೊ ಅವರನ್ನ ತಾಲೂಕು ಆಡಳಿತ ಪ್ರಶ್ನೆ ಮಾಡ್ತದೆ, ತಾವು ಕಂಪಲ್ಸರಿ ಕ್ವಾರಂಟೈನ್ ಒಳಗಾಗ್ಬೇಕು, ಹಾಗಾಗಿ ನಿಮ್ಮಲ್ಲಿ ಹಣ ಇದ್ದಲ್ಲಿ ನಿಮಗೆ ನಾವು ಇಂತೊಂದು ಏನೋ ಹೋಟೆಲ್ ವ್ಯವಸ್ಥೆ ಮಾಡ್ತೀವಿ, ಇಲ್ಲದೆ ಇದ್ರೆ ನಿಮ್ಮನ್ನ ಏನು ಸ್ಥಳೀಯ ಹಾಸ್ಟೆಲ್ ಅಥವಾ ಕಾಲೇಜು ಅಥವಾ ಶಾಲೆ ಇಲ್ಲ ಏನು ಚಿತ್ರಮಂದಿರಗಳಿರ್ಬೋದು ಅಥವಾ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ. ಹೌದು, ಥ್ಯಾಂಕ್ ಯು ಚಂದ್ರಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರಿನ ಪಾದರಾಯನಪುರದಲ್ಲಿ ಕೊರೋನಾ ಅಟ್ಟಹಾಸ ಮೆರಿತಾ ಇದೆ. ಪಾದರಾಯನಪುರ ಕೊರೋನಾ ಹಾಟ್ಸ್ಪಾಟ್ ಆಗಿದ್ದು ಪಾದರಾಯನಪುರವನ್ನ ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಆದ್ರೂ ಜನ ಲಾಕ್ ಡೌನ್, ಸೀಲ್ ಡೌನ್ಗೆ ಡೋಂಟ್ ಕೇರ್ ಅಂತ ಇದಾರಂತೆ. ಇಲ್ಲಿ ತೋರಿಸ್ಬೇಕು ಕಣ್ರಿ ಪೊಲೀಸರು ಅಂದ್ರೇನು, ಸೀಲ್ ಡೌನ್ ಅಂದ್ರೇನು, ಯಾಕೆ ಹೊರಗಡೆ ಬರಬಾರ್ದು, ಯಾಕೆ ಹೇಳ್ತಾ ಇದೆ ಸರ್ಕಾರ, ಸುಮ್ನೆ ಸೀಲ್ ಡೌನ್ ಮಾಡಿದ್ಯಾ, ಕಾಟಾಚಾರಕ್ಕೆ ಮಾಡಿದ್ಯಾ, ಅದನ್ನ ತಿಳಿಸ್ಕೊಡ್ಬೇಕು ಸರ್ಕಾರ ಏನು ಎತ್ತ ಅಂತ. ಅಷ್ಟೆಲ್ಲ ಗಲಭೆಯನ್ನ ಮಾಡಿದ್ದಾರೆ, ಅಷ್ಟೆಲ್ಲ ಪುಂಡಾಟವನ್ನ ಮಾಡಿದ್ದಾರೆ, ಅಷ್ಟೆಲ್ಲ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಅಲ್ಲಿ ಸೀಲ್ ಡೌನ್ ಇದ್ರೂ ಕೂಡ ಜನ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ, ಬೇಕಾಬಿಟ್ಟಿಯಾಗಿ ಅಂಗಡಿಗಳನ್ನ ತೆರೆದಿದ್ದಾರೆ, ಬೇಕಾಬಿಟ್ಟಿಯಾಗಿ ಮಾರಾಟವನ್ನ ಮಾಡ್ಲಾಗ್ತಾ ಇದೆ. ಅಂದ್ರೆ ಏನ್ ಹೇಳ್ಬೇಕು ಹಾಗಾದ್ರೆ ಪೊಲೀಸ್ ಇಲಾಖೆಗೆ? ಅವರೇನೋ ದಡ್ರು, ಯಾವ ರೀತಿಯಾಗಿ ಇವರು ಹಾಗಾದ್ರೆ ಅವರಿಗೆ ಬಿಸಿ ಮುಟ್ಸೋದು? ಇದು ಪ್ರಶ್ನೆ ಆಗಿರೋದು. ಷರತ್ತುಬದ್ಧ ಸಾರಿಗೆ ಸೇವೆ ಆರಂಭಿಸಲಿಕ್ಕೆ ಕೆಎಸ್ಆರ್ಟಿಸಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಸೇವಾ ಸಿಂಧು ಇ ಪಾಸ್ ಹೊಂದಿದ್ರೆ ಅಂತಾರಾಜ್ಯ ಸಾರಿಗೆ ಕೇರಳ, ತಮಿಳುನಾಡು, ಪಾಂಡಿಚೇರಿ, ಆಂಧ್ರ ಪ್ರದೇಶ, ತೆಲಂಗಾಣಕ್ಕೆ ಸಾರಿಗೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇರುವಂತದ್ದು. ಟಿಕೆಟ್ ಕಾಯ್ದಿರಿಸಲಿಕ್ಕೆ ಶೀಘ್ರದಲ್ಲೇ ಹೆಲ್ಪ್ ಲೈನ್ ನಂಬರ್ ಅನ್ನ ಇನ್ನೇನು ಬಿಡುಗಡೆ ಮಾಡುವಂತ ಸಾಧ್ಯತೆ ಇರುವಂತದ್ದು. 50% ಬುಕ್ಕಿಂಗ್ ಆದ್ರೆ ಕೆಎಸ್ಆರ್ಟಿಸಿ ಸಾರಿಗೆ ಸೌಲಭ್ಯವನ್ನ ಒದಗಿಸುತ್ತಂತೆ. ನ್ಯೂಸ್ 18 ಕನ್ನಡಕ್ಕೆ ಕೆಎಸ್ಆರ್ಟಿಸಿ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಷರತ್ತುಬದ್ಧ ಸಾರಿಗೆ ಸೇವೆಯನ್ನ ಆರಂಭಿಸಲಿಕ್ಕೆ ಕೆಎಸ್ಆರ್ಟಿಸಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಸೇವಾ ಸಿಂಧು ಇ ಪಾಸ್ ಹೊಂದಿದ್ರೆ ಅಂತಾರಾಜ್ಯ ಸಾರಿಗೆ ಇರುತ್ತೆ, ವ್ಯವಸ್ಥೆಯನ್ನ ಮಾಡಿಕೊಡೋದಕ್ಕೆ ಮುಂದಾಗಿದೆ. ಬಟ್ ಇದೆಲ್ಲೋ ಒಂದ್ ಕಡೆ ಸುಮ್ಮನೆ ಇಲ್ಲದೆ ಇರುವಂತಹ ಒಂದು ಸಂಕಷ್ಟವನ್ನ ತಂದುಕೊಳ್ಳೋದಕ್ಕೆ ರಾಜ್ಯ ಮುಂದಾಗ್ತಾ ಇದೆಯಾ ಅನ್ನುವ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಕೇರಳ ಓಕೆ, ಕೇರಳದಲ್ಲಿ ಕಂಟ್ರೋಲ್ ಇದೆ, ಬಟ್ ತಮಿಳುನಾಡು ಅತಿ ಹೆಚ್ಚು ಸೋಂಕಿತರು ಇರುವಂತಹ ಒಂದು ರಾಜ್ಯ, ಅದು ಕೂಡ ಟಾಪ್ 5 ನಲ್ಲಿ ಗುರುತಿಸಿಕೊಂಡಿರುವಂತಹ ರಾಜ್ಯ. 6,000ಕ್ಕೂ ಹೆಚ್ಚಿನ ಸೋಂಕಿತರಿದ್ದಾರಲ್ಲಿ. ಆಂಧ್ರ ಪ್ರದೇಶದಲ್ಲೂ ಅಷ್ಟೇ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ತೆಲಂಗಾಣದಲ್ಲೂ ಕೂಡ ಅಷ್ಟೇ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇಂತಹ ರಾಜ್ಯಗಳಿಗೆ ಸಾರಿಗೆ ವ್ಯವಸ್ಥೆಯನ್ನ ಮಾಡೋದಕ್ಕೆ ಮುಂದಾಗಲಾಗ್ತಾ ಇರುವಂತದ್ದು. ಟಿಕೆಟ್ ಕಾಯ್ದಿರಿಸಲಿಕ್ಕೆ ಶೀಘ್ರದಲ್ಲೇ ಹೆಲ್ಪ್ ಲೈನ್ ನಂಬರ್ ಅನ್ನ ಕೂಡ ರಿಲೀಸ್ ಮಾಡ್ತಾರಂತೆ. 50% ಬುಕ್ಕಿಂಗ್ ಆದ್ರೆ ಕೆಎಸ್ಆರ್ಟಿಸಿ ಸಾರಿಗೆ ಸೌಲಭ್ಯವನ್ನ ಒದಗಿಸಿ ಕೊಡುತ್ತಂತೆ. ಇದು ಕೆಎಸ್ಆರ್ಟಿಸಿ ಮೂಲಗಳಿಂದ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿರುವಂತ ಮಾಹಿತಿ. 40 ದಿನಗಳ ಕಾಲ ಕಂಪ್ಲೀಟ್ ಲಾಕ್ ಡೌನ್ ಮಾಡಲಾಯಿತು. ಅದಾದ್ಮೇಲೆ ಲಾಕ್ ಡೌನ್ ಭಾಗ 3 ಇದೆಯಲ್ಲ, ಸಡಿಲಿಕೆಯನ್ನ ಮಾಡಲಾಗಿದೆ ಸ್ವಲ್ಪ ಮಟ್ಟಿಗೆ. ಈ ಸಂದರ್ಭದಲ್ಲಿ ಕೊರೋನಾ ನಿಯಂತ್ರಣ ಆಗುತ್ತೋ ಇಲ್ವೋ ಅನ್ನುವ ಒಂದು ಪ್ರಶ್ನೆ ಇದೆ. ಇದರ ಜೊತೆಗೆ ಬಿಟ್ಟು ಬಿಡದೆ ಕಾಡ್ತಾ ಇರುವಂತಹ ಕೊರೋನಾದಿಂದ
ಮುಕ್ತಿ ಯಾವಾಗ ಅನ್ನುವ ಪ್ರಶ್ನೆ ಕಾಡೋದ್ರ ಜೊತೆಗೆ ಕಂಟಕ ಇದೆಯಾ ಅನ್ನೋದು ಪ್ರಶ್ನೆ ಇದೆ. ಆದ್ರೆ ಕಂಟಕ ನಿಜವಾಗ್ಲೂ ಇದೆ. ಕರುನಾಡಲ್ಲಿ ಇನ್ನಷ್ಟು ಸ್ಫೋಟವಾಗಲಿದೆಯಾ ವೈರಸ್ ಬಾಂಬ್ ಅನ್ನೋದು? ರ್ಯಾಪಿಡ್ ಟೆಸ್ಟ್ ಶುರುವಾದ್ರೆ ಹೆಚ್ಚಾಗುತ್ತಾ ಪಾಸಿಟಿವ್ ಕೇಸ್ ಅನ್ನೋದು ಕೂಡ ಪ್ರಶ್ನೆ ಇದೆ. 6.5 ಕೋಟಿ ಜನಸಂಖ್ಯೆ, ಆದ್ರೆ ತಪಾಸಣೆ ಆಗಿರುವಂತದ್ದು ಎಷ್ಟು ಗೊತ್ತಾ ಇದುವರೆಗೂ ತಪಾಸಣೆ ಆಗಿರುವಂತದ್ದು, ಪರೀಕ್ಷೆಗೆ ಒಳಪಟ್ಟಿರುವಂತದ್ದು, ಕೊರೋನಾ ಟೆಸ್ಟ್ಗೆ ಒಳಗಾದಂತವರು ಎಷ್ಟು ಜನ? ನ್ಯೂಸ್ 18ನಲ್ಲಿ ಯಾವ್ಯಾವ ಆಸ್ಪತ್ರೆಯಲ್ಲಿ ಎಷ್ಟೆಷ್ಟು ಪರೀಕ್ಷೆಯನ್ನ ಮಾಡಲಾಗಿದೆ ಅನ್ನೋದರ ಕಂಪ್ಲೀಟ್ ಲೆಕ್ಕವನ್ನ ನಿಮ್ಮ ಮುಂದೆ ಇಡ್ತೀವಿ. ಹಾಗಾದ್ರೆ ಎಷ್ಟಾಗ್ಬಿಟ್ಟಿದೆ ರಾಜ್ಯದಲ್ಲಿ? ನಿಯಂತ್ರಣದಲ್ಲಿದೆ ಅಂತ ಹೇಳ್ತಾರಲ್ಲ, ಸಿಂಪ್ಟಮ್ಸ್ ಇಲ್ಲದೆ ಹೋದ್ರೂ ಕೂಡ ಮುಕ್ಕಾಲ್ ಭಾಗ ಕೊರೋನಾ ಪಾಸಿಟಿವ್ ಆಗಿದೆಯಲ್ಲ, ನಮ್ಮ ರಾಜ್ಯ ನಿಜಕ್ಕೂ ಸೇಫ್ ಆಗಿದೆಯಾ? ಎಷ್ಟು ಜನರನ್ನ ಹಾಗಾದ್ರೆ ಇದುವರೆಗೂ ಪರೀಕ್ಷೆಗೆ ಒಳಪಡಿಸಲಾಗಿದೆ? ಇನ್ನು ಎಷ್ಟು ಪರೀಕ್ಷೆಯನ್ನ ಮಾಡಬೇಕಾಗಿದೆ? ಎಷ್ಟು ಪರೀಕ್ಷೆ ಮಾಡುವಂತ ಅನಿವಾರ್ಯತೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಎದುರಾಗಿದೆ? ಭಾರತ 130 ಕೋಟಿಗೂ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿದೆ. ಕರ್ನಾಟಕ 6.5 ಕೋಟಿಗೂ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿದೆ. ಅಟ್ಲೀಸ್ಟ್ ಒಂದು 10% ಆದ್ರೂ ಪರೀಕ್ಷೆಯನ್ನ ಮಾಡಲಾಗಿದೆಯಾ ಸೇಫ್ ಅಂತ ಹೇಳೋದಕ್ಕೆ ರಾಜ್ಯದಲ್ಲಿ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಹಾಗಾದ್ರೆ ಎಷ್ಟಾಗಿದೆ ಅನ್ನೋದರ ಲೆಕ್ಕವನ್ನ ತೋರಿಸ್ತಾ ಇದೀವಿ. ಜನಸಂಖ್ಯೆಯಲ್ಲಿ ಕೇವಲ 0.01 ಮಾತ್ರ ಟೆಸ್ಟಿಂಗ್ ಮಾಡಲಾಗಿರೋದು. ನೀವೇ ಊಹಿಸ್ಕೊಳ್ಳಿ, ಈಗ ನಾವು ಸೇಫ್ ಆಗಿದೆಯಾ ಇಲ್ವಾ ಅಂತ. 6.5 ಕೋಟಿ ಜನಸಂಖ್ಯೆ, ಪರೀಕ್ಷೆ ಕೇವಲ 1,986 ಅಷ್ಟೇ ಆಗಿರೋದು. 1,986 ಜನರನ್ನ ಟೆಸ್ಟ್ ಮಾಡಲಾಗಿದೆ. ಈ ರಿಪೋರ್ಟ್ ನಲ್ಲಿ 1,986 ಜನರ ಟೆಸ್ಟ್ ರಿಪೋರ್ಟ್ ನಲ್ಲಿ 847 ಜನರಿಗೆ ಸೋಂಕು ಇರುವಂತದ್ದು, 31 ಜನ ಸಾವನ್ನಪ್ಪಿದ್ದಾರೆ. ಈ ಉಳಿದವರ ಟೆಸ್ಟ್ ರಿಪೋರ್ಟ್ ಏನು ಅನ್ನೋದೇ ಈಗಿರುವಂತ ಭಯ. ರಾಜ್ಯದ 28 ಲ್ಯಾಬ್ಗಳಲ್ಲಿ ನಡೀತಾ ಇದೆ ಕೊರೋನಾ ಟೆಸ್ಟಿಂಗ್. ಯಾವ್ಯಾವ ಆಸ್ಪತ್ರೆಯಲ್ಲಿ ಎಷ್ಟೆಷ್ಟು ಟೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಅಂಕಿಅಂಶವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ನಿಮಾನ್ಸ್ ನಲ್ಲಿ 13,134 ಟೆಸ್ಟ್ ಮಾಡಲಾಗಿದೆ. ಮೈಸೂರಿನಲ್ಲಿ 9,280 ಕೊರೋನಾ ಟೆಸ್ಟ್ ನಡೆಸಲಾಗಿರುವಂತದ್ದು. ಶಿವಮೊಗ್ಗದಲ್ಲಿ 5,137 ಟೆಸ್ಟ್ ಆಗಿದ್ರೆ, NIV ಬೆಂಗಳೂರಿನಲ್ಲಿ 15,249 ಟೆಸ್ಟ್ ಆಗಿದೆ. BMRCL ನಲ್ಲಿ 12,527 ಟೆಸ್ಟ್ ಆಗಿರುವಂತದ್ದು. BMRCI ನಲ್ಲಿ 12,527 ಟೆಸ್ಟ್ ನಡೆದಿದೆ. ಇನ್ನು ಈ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಥಾಮಸ್, ನಾವು ಎಷ್ಟರ ಮಟ್ಟಿಗೆ ಸೇಫ್ ಆಗಿದ್ದೀವಿ, ಎಷ್ಟರ ಮಟ್ಟಿಗೆ ಕೊರೋನಾ ಅನ್ನೋದನ್ನ ನಿಯಂತ್ರಣ ಮಾಡಿದೆ ರಾಜ್ಯ ಸರ್ಕಾರ? ನಿಜಕ್ಕೂ ರಾಜ್ಯದಲ್ಲಿ ಕೊರೋನಾ ಸೋಂಕು ಅನ್ನೋದು ತುಂಬಾ ಕಡಿಮೆನಾ ಇರೋದು ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇತ್ತು. ಆದ್ರೆ ಈ ಟೆಸ್ಟಿಂಗ್ ಅನ್ನ ನೋಡ್ತಾ ಇದ್ರೆ ದೊಡ್ಡ ಮಟ್ಟದ ಆತಂಕ ಇದ್ದೇ ಇದೆ ಅನ್ನೋದು ಕಾಣಿಸ್ತಾ ಇದೆ. 0.01 ಅಷ್ಟೇ ಟೆಸ್ಟ್ ಆಗಿರೋದು. ಖಂಡಿತ ಪೃಥ್ವಿ, ನೋಡಿ, ನಮ್ಮ ಜನಸಂಖ್ಯೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಸೇರಿ ಹತ್ತತ್ರ 7 ಕೋಟಿ ಇದೆ ನಮ್ಮ ರಾಜ್ಯದ ಜನಸಂಖ್ಯೆ. ಈ ಕರೋನಾ ಕೋವಿಡ್ ಸ್ಟಾರ್ಟ್ ಆದಾಗಿಂದ ಇದಕ್ಕೆ ಸಂಬಂಧಪಟ್ಟಂತೆ ಏನು ಚಿಕಿತ್ಸೆಗೆ ಒಳಪಡಿಸಲಾಗ್ತಾ ಇದೆ, ಅದ್ರ ಜೊತೆಗೆ ಟೆಸ್ಟ್ ಏನ್ ಮಾಡ್ಲಾಗ್ತದೆ, ಅದ್ರ ಒಂದು ಸರಾಸರಿ ನೋಡಿದಾಗ ನಿಜಕ್ಕೂ ಕೂಡ ಆತಂಕ ಆಗುತ್ತೆ ಪೃಥ್ವಿ. ಯಾಕಂದ್ರೆ 7 ಕೋಟಿ ಜನಸಂಖ್ಯೆ ಪೈಕಿ ಈವರೆಗೆ 1,98,600 ಜನರನ್ನ ಮಾತ್ರ ಕೊರೋನಾ ಟೆಸ್ಟ್ಗೆ ಒಳಪಡಿಸಿರೋ ಅಂತ ಹೇಳಿದ್ರೆ, ಇದು ಸರಾಸರಿ ನೋಡೋದಾದ್ರೆ 0.01% ಮಾತ್ರ ಜನರು ಇವತ್ತು ಕೊರೋನಾ ಟೆಸ್ಟ್ಗೆ ಒಳಪಟ್ಟಿದ್ದಾರೆ. ಅದ್ರೊಳಗಡೆನೆ ನಮಗೆ 800ರಷ್ಟು ಸೋಂಕಿತ ಪ್ರಕರಣಗಳು ಕಂಡುಬಂದಿದ್ದಾಗ ನಾವು ಒಂದ್ ವೇಳೆ 7 ಕೋಟಿಯಷ್ಟು ಜನಸಂಖ್ಯೆಯನ್ನ ಒಂದ್ ವೇಳೆ ಏನಾದ್ರು ಕೊರೋನಾ ಟೆಸ್ಟ್ಗೆ ಒಳಪಡಿಸಿದ್ದೆ ಆದಲ್ಲಿ ಎಷ್ಟಾಗ್ಬೋದು? ಇದು ನಿಜಕ್ಕೂ ಕೂಡ ಆತಂಕ ಮೂಡಿಸುವಂತ ವಿಷಯ. ಯಾಕಂದ್ರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ರ್ಯಾಪಿಡ್ ಮತ್ತೆ ರ್ಯಾಂಡಮ್ ಟೆಸ್ಟ್ಗಳು ಈಗಾಗಲೇ ಆರಂಭವಾಗಿ ಮುಗಿಯೋ ಸ್ಟೇಜಿಗೆ ಬಂದಿದ್ರು ಕೂಡ ಇನ್ನು ಕರ್ನಾಟಕದಲ್ಲಿ ರ್ಯಾಂಡಮ್ ಟೆಸ್ಟ್ ಆಗ್ಲಿ ಅಥವಾ ರ್ಯಾಪಿಡ್ ಟೆಸ್ಟ್ ಆಗ್ಲಿ ಯಾವುದು ಕೂಡ ಆರಂಭವಾಗಿಲ್ಲ ಪೃಥ್ವಿ. ಆ ಕಾರಣಕ್ಕೋಸ್ಕರ ನಿಜಕ್ಕೂ ಕೂಡ ಆತಂಕ ಹುಟ್ಟಿಸುವಂತ ಸಂಗತಿ. ಯಾಕಂದ್ರೆ ಈಗಾಗಲೇ ಆರೋಗ್ಯ ಸಂಸ್ಥೆಗಳಿರ್ಬೋದು, ಅದೇ ರೀತಿ ಸಾಕಷ್ಟು ವೈದ್ಯರು ಆತಂಕ ವ್ಯಕ್ತಪಡಿಸ್ತಾನೆ ಇದ್ದಾರೆ. ರ್ಯಾಪಿಡ್ ಟೆಸ್ಟ್ ಅನ್ನು ಆರಂಭಿಸಿ ರ್ಯಾಂಡಮ್ ಟೆಸ್ಟ್ ಅನ್ನು ಮಾಡಿ ದಿನಕ್ಕೆ 10,000 ಪೇಷಂಟ್ಗಳನ್ನ ಜನರನ್ನ ನೀವು ಕೊರೋನಾ ಟೆಸ್ಟ್ ಒಳಪಡಿಸಿದ್ರೆ ನಮಗೆ ಒಂದು ಅಂಕಿಅಂಶ ಸಿಗತ್ತೆ. ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ಗಳ ಅನಿವಾರ್ಯತೆ ತುಂಬಾ ಇದೆ ಎಲ್ಲಾ ರಾಜ್ಯಗಳು, ಹಾಗೆ ಕರ್ನಾಟಕದಲ್ಲೂ ಕೂಡ. ಆದ್ರೆ ಆ ರೀತಿಯಾಗಿ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ಗಳನ್ನ ತಂದು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಟೆಸ್ಟ್ ಮಾಡುವಂತ ಅನಿವಾರ್ಯತೆ ಇದ್ರೂ ಕೂಡ ಅದು ಆಗ್ತಾ ಇಲ್ಲ. ಇದು ಒಂದ್ ರೀತಿಯಾದಂತ ಆತಂಕನೇ ಪ್ರತಿಯೊಬ್ಬರಲ್ಲೂ ಕೂಡ, ಅವರು ಚೆಕ್ ಮಾಡಿಸ್ಕೊಂಡಿಲ್ಲ ಅಂದ್ರೂ. ಖಂಡಿತ ಪೃಥ್ವಿ, ನೋಡಿ, ಈಗ ನಮ್ಮ ರಾಜ್ಯದಲ್ಲಿ ಈಗ ಸದ್ಯಕ್ಕಿರೋದು 28 ಲ್ಯಾಬ್ಗಳು ಮಾತ್ರ. ರ್ಯಾಪಿಡ್ ಟೆಸ್ಟ್ ಅಥವಾ ರ್ಯಾಂಡಮ್ ಟೆಸ್ಟ್ ಕಿಟ್ಗಳು ಏನ್ ಬೇಕಾಗಿತ್ತು
ಪೂರೈಕೆ ಆಗ್ತಿಲ್ಲ. ಅದು ಪೂರೈಕೆ ಬಗ್ಗೆನೂ ಕೂಡ ಸಾಕಷ್ಟು ಸರ್ಕಾರದ ಮಟ್ಟದಲ್ಲಿಯೇ ಒಂದಷ್ಟು ಗೊಂದಲಗಳಿದೆ. ಇಂಥ ಪರಿಸ್ಥಿತಿಯಲ್ಲಿ ಅಲ್ಟಿಮೇಟ್ ಆಗಿ ಜನರ ಏನಾಗ್ತಿರೋ ದುಷ್ಪರಿಣಾಮ ನೋಡಿ. ಕೇವಲ ನಾವು 1,96,000 ಇವ್ರನ್ನ ನಾವು ಟೆಸ್ಟ್ ಮಾಡಿದಾಗ 800 ಸೋಂಕಿತರು ಬಂದಿದೆ ಅಂದಾಗ್ಲೇ ನಾವು ಎಷ್ಟು ಆತಂಕಕ್ಕೀಡಾಗಿದೆ. 7 ಕೋಟಿ ಜನರನ್ನ ಏನಾದ್ರು ಒಂದ್ ವೇಳೆ ನಾವು ಟೆಸ್ಟ್ಗೆ ಒಳಪಡಿಸಿದಲ್ಲಿ ಅದ್ರ ಪ್ರಮಾಣ ಎಷ್ಟು ಆಗ್ಬೋದು, ಇದ್ರ ಬಗ್ಗೆನೂ ಕೂಡ ತುಂಬಾ ಆತಂಕದ ವಿಷಯವನ್ನು ಈಗಾಗಲೇ ವ್ಯಕ್ತಪಡಿಸಲಾಗಿದೆ. ನೋಡಿ, 28 ಮಾತ್ರ ಇಟ್ಕೊಂಡು ನಾವು ಇವತ್ತು ಕೊರೋನಾ ಟೆಸ್ಟ್ ಅನ್ನು ಮಾಡ್ತಾ ಇದೀವಿ. ಇನ್ನು ಹೆಚ್ಚುವರಿಯಾಗಿ 60 ಲ್ಯಾಬ್ಸ್ಗಳು ಬೇಕು. ಈಗ ಮಾಡಿರುವಂತ ಟೆಸ್ಟ್ ಲ್ಯಾಬ್ಗಳು ನೋಡಿದ್ರೆ ಒಂದಷ್ಟು ನಿಮಾನ್ಸಲ್ಲಿ 13,134 ಮಾಡಿದರೆ, ಮೈಸೂರಲ್ಲಿ 9,280 ಮಾಡಿದರೆ, ಶಿವಮೊಗ್ಗದಲ್ಲಿ 5,137 ಟೆಸ್ಟ್ಗಳಾಗಿದೆ. ಬೆಂಗಳೂರಿನ NIV-ಯಲ್ಲಿ 15,249 ಟೆಸ್ಟ್ಗಳಾಗಿದೆ. ಅದೇ ರೀತಿ ಬೆಂಗಳೂರಿನ BMRCI ನಲ್ಲಿ 12,527 ಟೆಸ್ಟ್ಗಳಾಗಿದ್ದಾವೆ. ಆಗ್ಬೇಕಾಗಿರೋ ಟೆಸ್ಟ್ಗಳು ಇನ್ನು ಸಾಕಷ್ಟು ಇದೆ. ಲಕ್ಷಾಂತರ ಕೋಟಿಯಷ್ಟು ಟೆಸ್ಟ್ಗಳಾಗಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಕೇವಲ ಇಷ್ಟು ಪ್ರಮಾಣದ ತುಂಬಾ ನಿಧಾನಗತಿಯಲ್ಲಿ, ಯಾಕಂದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕ ತುಂಬಾ ಹಿಂದಿದೆ. ರ್ಯಾಪಿಡ್ ಟೆಸ್ಟ್ ಆಗ್ಲಿ ಅಥವಾ ರ್ಯಾಂಡಮ್ ಟೆಸ್ಟ್ ಗಳನ್ನೇನೋ ಮಾಡಬೇಕಾಗಿದೆ. ಆ ಒಂದು ಪ್ರಕ್ರಿಯೆಯಲ್ಲಿ ತುಂಬಾ ಹಿಂದುಳಿದ್ರೆ. ನಾವು ಮೊದಲೇ ಹೇಳಿದ್ವಿ 0.01 ನಷ್ಟು ಪಾಪ್ಯುಲೇಷನ್ ಮಾತ್ರ ಇವತ್ತು ಕೊರೋನಾ ಟೆಸ್ಟ್ಗೆ ಒಳಪಟ್ಟಿದೆ. ಉಳಿದಂತ ಪಾಪ್ಯುಲೇಷನ್ ಎಲ್ಲ ಹೋಗ್ತಾ ಇದೆ. ಉಳಿದಂತ ಪಾಪ್ಯುಲೇಷನ್ ನ ಕಥೆ ಏನಿದೆ ಎಲ್ಲವನ್ನೂ ನೋಡಿದಾಗ ನಿಜಕ್ಕೂ ಕೂಡ ಆತಂಕದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಇದೆ ಅನ್ನೋ ಸ್ಪಷ್ಟ ಪ್ರಕ್ರಿಯೆ. ಓಕೆ, ಥ್ಯಾಂಕ್ ಯು ಥಾಮಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ರಲ್ಲ ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ ನಮ್ಮ ರಾಜ್ಯದಲ್ಲಿ. ನಿಜಕ್ಕೂ ನಾವು ಸೇಫಾ ಅಲ್ವಾ ಅನ್ನೋದು ಇನ್ನೂ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅಷ್ಟೇ ಗೊತ್ತಾಗೋದು. ಇನ್ನೊಂದ್ ಕಡೆ ರಾಜ್ಯಕ್ಕೆ ಕೊರೋನಾ ಸೇತುವೆ ಆಗಿದೆಯಾ, NH4 ಹೈವೇ ಅನ್ನುವ ಪ್ರಶ್ನೆ ಎದ್ದಿದೆ. ನ್ಯಾಷನಲ್ ಹೈವೇ 4 ಇಲ್ಲಿ ಈ ಒಂದು ಕೊರೋನಾ ಸೇತುವೆ ಆಗ್ಬಿಟ್ಟಿದ್ಯಾ ರಾಜ್ಯಕ್ಕೆ ಅನ್ನುವ ಪ್ರಶ್ನೆ. ಯಾಕೆ ಹೇಳ್ತಾ ಇದೀವಿ ಗೊತ್ತಾ? ಇವತ್ತಿನ ಪ್ರಕರಣವನ್ನ ನೋಡಿದಂತ ಸಂದರ್ಭದಲ್ಲಿ ಈ ಒಂದು ಅನುಮಾನದ ಜೊತೆಗೆ ಆತಂಕ ವ್ಯಕ್ತವಾಗುತ್ತೆ. ಅಜ್ಮೀರಿಗಳಿಂದ ರಾಜ್ಯದ ಗಡಿಯನ್ನ ದಾಟಿ ಬಂದಿದ್ಯಾ ಕೊರೋನಾ ಸೋಂಕು ಅಂತ. ಇವತ್ತೊಂದೇ ದಿನ ಆ ರಾಜಸ್ಥಾನದ ಅಜ್ಮೀರದಿಂದ ಬಂದಿದ್ದಂತವರಿಂದ 31 ಕೊರೋನಾ ಸೋಂಕು ಪಾಸಿಟಿವ್ ಪ್ರಕರಣಗಳು ವರದಿಯಾಗಿರುವಂತದ್ದು. 8 ದಿನಗಳ ಇತಿಹಾಸ ತೆಗೆದಂತಹ ಸಂದರ್ಭದಲ್ಲಿ ಹೊರಗೆ ಬರ್ತಾ ಇದೆ ಕಟು ಸತ್ಯ. NH4 ಮತ್ತು ಅಜ್ಮೀರಿ ಆತಂಕ ಸೃಷ್ಟಿಯಾಗೋಕೆ ಕಾರಣ ಆದ್ರೂ ಏನು ಅಂದ್ರೆ, NH4 ನಲ್ಲಿ ಒಟ್ಟು 11 ಗಂಟೆಗಳ ಕಾಲ ಅವರು ಕಾಲವನ್ನ ಕಳೆದಿದ್ರು. ಅಜ್ಮೀರದಿಂದ ಬಂದಂತವರು 11 ಗಂಟೆಗಳ ಕಾಲ ಅವ್ರನ್ನ ಒಳಗಡೆ ಬಿಟ್ಕೊಂಡಿರ್ಲಿಲ್ಲ. ಏಕೆಂದ್ರೆ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಆತಂಕ ಮನೆ ಮಾಡಿತ್ತು. NH4 ಅಜ್ಮೀರಿ ಸೋಂಕಿನಿಂದ ಈಗ 106 ಆತಂಕಗಳು ಸೃಷ್ಟಿ ಆಗ್ತಾ ಇದೆ. ಒಂದ್ ಕಡೆ ತಬ್ಲಿಗಿಯ ಆತಂಕನೂ ಕೂಡ ಇದೆ ರಾಜ್ಯದಲ್ಲಿ. ಅದರ ಜೊತೆಗೆ ಈಗ ರಾಜಸ್ಥಾನದಿಂದ ಬಂದಿದ್ರಲ್ಲ, ಅಜ್ಮೀರ ಒಂದು ಪ್ರದೇಶಕ್ಕೆ, ಅಲ್ಲಿಗೆ ಪ್ರವಾಸಕ್ಕೆ ಹೋಗಿದ್ರಲ್ಲ, ಧಾರ್ಮಿಕ ಸಭೆಯಲ್ಲಿ ಧಾರ್ಮಿಕ ಸಮಾರಂಭಗಳಲ್ಲೆಲ್ಲ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಇನ್ನಷ್ಟೇ ಕನ್ಫರ್ಮ್ ಆಗ್ಬೇಕಾಗಿರುವಂತದ್ದು. ಅಂತವರಿಂದನೇ ಇಲ್ಲಿ ಸಹಜವಾಗಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಕಂಟಕ ಎದುರಾಗುವ ರೀತಿ ಕಾಣಿಸ್ತಾ ಇದೆ. ವಿದೇಶಗಳಲ್ಲಿರುವಂತಹ ಭಾರತೀಯರನ್ನ ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಕರೆತರಲಿಕ್ಕೆ ಆಪರೇಷನ್ ಸಮುದ್ರ ಸೇತು ಆರಂಭವಾಗಿದೆ. ಭಾರತೀಯ ನೌಕಾದಳದ INA ಜಲಾಶ್ವ ನೌಕೆ ಮಾಲ್ಡೀವ್ಸ್ ನಲ್ಲಿರುವಂತಹ ಭಾರತೀಯರನ್ನ ಕೇರಳದ ಕೊಚ್ಚಿಗೆ ಕರ್ಕೊಂಡು ಬಂದಿದೆ. ಸುಮಾರು 698 ಭಾರತೀಯರು ಕೊಚ್ಚಿಗೆ ಆಗಮಿಸಿದ್ದಾರೆ. ಲಾಕ್ಡೌನ್ ಘೋಷಿಸಿದ ಹಿನ್ನೆಲೆಯಲ್ಲಿ ಭಾರತೀಯರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ರು. ಇವರನ್ನ ಕರೆತರಲಿಕ್ಕೆ INA ಜಲಾಶ್ವ ನೌಕೆಯನ್ನ ಕಳುಹಿಸಲಾಗಿತ್ತು. ಸಮುದ್ರ ಸೇತು ಕಾರ್ಯಾಚರಣೆಯ ಮೊದಲ ಹಂತದಲ್ಲಿ ಮಾಲ್ಡೀವ್ಸ್ನಿಂದ 698 ಭಾರತೀಯರನ್ನ ಕರೆತರಲಾಗಿದೆ. So I am now pregnant and I am traveling in ship now. I am safe here. They are providing food, basic medical facilities. Whoever in Maldives, I am saying that nothing to worry. If you are in any disease condition or if you are pregnant, you can come by ship. They are providing us all the facilities. They will take care of us very well. So thank you again. Once more, thank you so much, especially for Indian Navy. ಕೋಲಾರದಲ್ಲಿ ಬೆಳ್ಳಂಬೆಳಗ್ಗೆ ಆತಂಕ ಶುರುವಾಗಿತ್ತು. ಮುಂಜಾನೆಯೇ ಆಗಮಿಸಿದ್ದಂತ 4 ಬೆಂಗಳೂರು ನಿವಾಸಿಗಳು ಬಾಡಿಗೆ ಮನೆಗೆ ಶಿಫ್ಟಿಂಗ್ ಮಾಡ್ತಾ ಇದ್ರು. ಈ ವೇಳೆ ಸ್ಥಳೀಯರು ಮನೆ ಮಾಲೀಕರೊಂದಿಗೆ ಗಲಾಟೆಯನ್ನು ನಡೆಸಿ ಬಾಡಿಗೆ ಮನೆಗೆ ಶಿಫ್ಟಿಂಗ್ ಮಾಡೋದನ್ನ ತಡೆದಿದ್ದಾರೆ. ಈ ಘಟನೆ ಕೋಲಾರದ
ಕೋಡಿಕಣ್ಣೂರು ಗ್ರಾಮದಲ್ಲಿ ನಡೆದಿರುವಂತದ್ದು. ಬೆಂಗಳೂರಿನಿಂದ ಬೆಳಗ್ಗೆ 6 ಗಂಟೆಗೆ ನಾಲ್ವರು ಆಗಮಿಸಿದ್ರು. ಏಕಾಏಕಿ ಬೆಂಗಳೂರಲ್ಲಿ ಮನೆ ಖಾಲಿ ಮಾಡಿ ಬಂದಿದ್ರು. ಯಾಕೆ ಅಂತ ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಬಂದಂತ ಕೋಲಾರ ಗ್ರಾಮಾಂತರ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ರು. ಆರೋಗ್ಯ ಸಿಬ್ಬಂದಿ ಕರೆಸಿ ಕೊರೋನಾ ಪರೀಕ್ಷೆ ನಡೆಸುವಂತೆ ಸ್ಥಳೀಯರು ಆಗ್ರಹಿಸಿದ್ರು. ಆಂಧ್ರದ ವಿಕೋಟದ ಕೊರೋನಾ ಸೋಂಕಿತರು ಕೋಲಾರದಲ್ಲಿ ಆತಂಕವನ್ನು ಮೂಡಿಸ್ತಾ ಇದ್ದಾರೆ. ಈಗಾಗಲೇ ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಭೀತಿ ಶುರುವಾಗಿದೆ. ಜೊತೆಗೆ ಕೋಲಾರ ಆಂಧ್ರ ಗಡಿಭಾಗಗಳಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಗಡಿಯನ್ನ ಬಂದ್ ಮಾಡಿದ್ರು. ಆಂಧ್ರ ಗಡಿಭಾಗದ ಜನರು ಮದ್ದೇರಿ ಮಾರ್ಗವಾಗಿ ಓಡಾಡ್ಲಿಕ್ಕೆ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ ಮದ್ದೇರಿ ವಿಕೋಟ ರಸ್ತೆ ಮಾರ್ಗವನ್ನ ಗ್ರಾಮಸ್ಥರೇ ಬಂದ್ ಮಾಡಿದ್ದಾರೆ. ರಸ್ತೆಗೆ ಅಡ್ಡಲಾಗಿ ಕಲ್ಲು ಮುಳ್ಳು ಬೇಲಿಯನ್ನ ಹಾಕಿ ಬಂದ್ ಮಾಡ್ಕೊಂಡಿದ್ದಾರೆ. ಅವರು ಸೇಫ್ ಮಾಡ್ಕೊಳ್ಬೇಕು ಅಂದ್ರೆ ಈ ಕೆಲಸವನ್ನ ಮಾಡಲೇಬೇಕಾಗಿದೆ. ಅಕ್ರಮವಾಗಿ ನುಸುಳ್ತಾ ಇರುವಂತ ಹಿನ್ನೆಲೆಯಲ್ಲಿ ದಯವಿಟ್ಟು ಯಾರು ಈ ಮಾರ್ಗದಲ್ಲಿ ಬರಬಾರದೆಂದು ವಿನಂತಿ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ 2 ಕೊರೋನಾ ಪ್ರಕರಣ ಹಿನ್ನೆಲೆಯಲ್ಲಿ ಚಿಂತಾಮಣಿಯ 10 ಮತ್ತು 12ನೇ ವಾರ್ಡ್ ಜನರಿಗೆ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಅಲ್ಲಿನ ಜನರಿಗೆ ಸ್ವಾಬ್ ಟೆಸ್ಟಿಂಗ್ ಅನ್ನ ಮಾಡಲಾಗಿದೆ. ಅಲ್ಲದೆ ಕೊರೋನಾ ಸೋಂಕಿತನ ಜೊತೆ ಪ್ರಾಥಮಿಕ ಸಂಪರ್ಕದಲ್ಲಿದ್ದವರನ್ನು ಕೂಡ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕ್ವಾರಂಟೈನ್ಗೆ ಶಿಫ್ಟ್ ಮಾಡಲಾಗಿದೆ. ಚಿಂತಾಮಣಿ ನಗರದಲ್ಲಿ ಕೊರೋನಾ ಆತಂಕ ಮನೆ ಮಾಡಿದೆ. ನಿಮಗೆ ತೋರಿಸ್ತಾ ಇದೀವಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲೂ ಕೂಡ ಕೊರೋನಾ ಸೋಂಕು ಪತ್ತೆಯಾದಂತ ಹಿನ್ನೆಲೆಯಲ್ಲಿ ಅಲ್ಲಿನ ಜನರಿಗೆ ಸಹಜವಾಗಿ ಆತಂಕ ಮನೆ ಮಾಡಿತ್ತು. ಪಿಪಿಇ ಕಿಟ್ ಗಳನ್ನ ಧರಿಸಿ ಆರೋಗ್ಯ ಇಲಾಖೆಯವರು ಅಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ಸ್, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಯಾರೆಲ್ಲ ಸಂಪರ್ಕಿತರಿದ್ರು ಅದರ ಟ್ರೇಸ್ ಔಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ನಿಮ್ಗೆ ತೋರಿಸ್ತಾ ಇದ್ವಿ ಆ ಒಂದು ದೃಶ್ಯಾವಳಿಯಲ್ಲಿ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ 2 ಪ್ರಕರಣಗಳು ವರದಿಯಾದಂತ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಈಗ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇರುವಂತದ್ದು. ಹಾಗೆ ಆ ಒಂದು ವಾರ್ಡ್ ನಲ್ಲಿ ಇರುವಂತವರನ್ನ ಮೋಸ್ಟ್ ಪ್ರಾಬಬ್ಲಿ ರ್ಯಾಂಡಮ್ ಟೆಸ್ಟ್ ಮಾಡಲಿಕ್ಕೆ ಮುಂದಾಗಲಾಗಿದೆ ಅಂತ ಕಾಣಿಸ್ತಾ ಇದೆ. ಅಲ್ಲಿನ ಜಿಲ್ಲಾಡಳಿತ ಆ ಒಂದು ಕ್ರಮವನ್ನ ಕೈಗೊಂಡಿದೆ ಅಂತ ಕಾಣಿಸ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಗಳನ್ನೆಲ್ಲ ಕೆಎಸ್ಆರ್ಟಿಸಿ ಬಸ್ ಮುಖಾಂತರ ಹೋಟೆಲ್ ಕ್ವಾರಂಟೈನ್ ಮಾಡಲಾಗಿದೆ. ಕೊರೋನಾ ಲಾಕ್ಡೌನ್ ಇಂದ ಬಡವರು ಸಂಕಷ್ಟದಲ್ಲಿದ್ದಾರೆ. ಅಂತಹವರಿಗಾಗಿ ಸರ್ಕಾರ ಉಚಿತವಾಗಿ ಅಕ್ಕಿ ನೀಡ್ತಾ ಇದೆ. ಆದ್ರೆ ಕಲಬುರಗಿಯಲ್ಲಿ ಬಡವರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಅಕ್ರಮವಾಗಿ ಸಾವಿರಾರು ಕ್ವಿಂಟಾಲ್ ಪಡಿತರ ಅಕ್ಕಿ ದಾಸ್ತಾನು ಮಾಡಿದಂತ ಗೋಡನ್ ಮೇಲೆ ಕಲಬುರಗಿ ನಗರದ ಆಹಾರ ಇಲಾಖೆಯ ಅಧಿಕಾರಿಗಳಿಂದ ದಾಳಿಯನ್ನ ಮಾಡಲಾಗಿತ್ತು. ಈ ವೇಳೆ 1200 ಕ್ವಿಂಟಾಲ್ ಅಕ್ಕಿಯನ್ನ ಜಪ್ತಿ ಮಾಡಿದ್ರು. 1200 ಕ್ವಿಂಟಾಲ್ ಅಕ್ಕಿಯನ್ನ ಅವನು ಅಕ್ರಮವಾಗಿ ಇಟ್ಕೊಂಡಿದ್ದ ಅಂದ್ರೆ ಅಲ್ಲಿ ಅಧಿಕಾರಿಗಳು ಕೂಡ ಗ್ಯಾರಂಟಿ ಶಾಮೀಲಾಗಿರ್ತಾರೆ. ಒಬ್ಬ ಸುಮ್ನೆ 1200 ಕ್ವಿಂಟಾಲ್ ಅಕ್ಕಿಯನ್ನ ಯಾಮಾರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಈ ಬಗ್ಗೆ ಚೌಕ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಕ್ರಮ ದಾಸ್ತಾನು ಮಾಡಿದವರ ಪತ್ತೆಗೆ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಹೊರಭಾಗದಿಂದ ಬಂದವರನ್ನ ಕ್ವಾರಂಟೈನ್ ನಲ್ಲಿ ಇಡಲಾಗ್ತಾ ಇದೆ. ಆದ್ರೆ ಇಲ್ಲಿ ಸರಿಯಾದಂತ ಅನುಕೂಲ ಇಲ್ಲ. ಯಾಕೆ ಇಲ್ಲಿಗೆ ಬಂದಿದ್ದೀರಿ ಅಂತ ಜನ ನಮಗೆ ಬೈತಾರೆ ಅಂತ ಕ್ವಾರಂಟೈನ್ ನಲ್ಲಿರುವಂತ ಪೊಲೀಸರು ಕ್ವಾರಂಟೈನ್ ನಲ್ಲಿರುವಂತವರು ಪೊಲೀಸರ ಬಳಿ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಚನ್ನರಾಯಪಟ್ಟಣ ಸಮೀಪದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಶಂಕಿತ ಸೋಂಕಿತರನ್ನ ಇಲ್ಲಿ ಶಂಕೆ ವ್ಯಕ್ತವಾಗ್ತಾ ಇರುವಂತವರನ್ನ ಕ್ವಾರಂಟೈನ್ ಇಲ್ಲಿ ಇಡಲಾಗಿರುವಂತದ್ದು. ನಮಗೆ ಆದಷ್ಟು ಬೇಗ ಮೆಡಿಕಲ್ ಚೆಕಪ್ ಮಾಡಿಸಿ ನಮ್ಮ ಊರಿಗೆ ನಮ್ಮನ್ನ ಕಳಿಸಿ ಅಂತ ಕ್ವಾರಂಟೈನ್ ನಲ್ಲಿರುವಂತವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸಾಕಷ್ಟು ಆತಂಕ ಇತ್ತು. ಸದ್ಯ ಒಂದೇ ಒಂದು ಪ್ರಕರಣ ಮಾತ್ರ ಪತ್ತೆ ಆಗಿದೆ ರಾಜ್ಯದಲ್ಲಿ. ಈವ್ನಿಂಗ್ ಬುಲೆಟಿನ್ ನಲ್ಲಿ, ಸಂಜೆಯ ಬುಲೆಟಿನ್ ನಲ್ಲಿ ಅದು ಕಲಬುರಗಿಯಿಂದ ಒಂದು ಪ್ರಕರಣ ಈಗ ವರದಿ ಆಗಿದೆ. ಬೆಳಗ್ಗೆಯಿಂದ ನೋಡ್ತಾ ಇದ್ವಿ 53 ಪ್ರಕರಣಗಳು ಇವತ್ತು ವರದಿಯಾದಂತ ಹಿನ್ನೆಲೆಯಲ್ಲಿ 53 ಪ್ರಕರಣಗಳು ಇವತ್ತು ವರದಿಯಾಗಿದ್ದಂತ ಹಿನ್ನೆಲೆಯಲ್ಲಿ ಮಾರ್ನಿಂಗ್ ಬುಲೆಟಿನ್ ನಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿತ್ತು. ಸಂಜೆ ಇನ್ನೆಷ್ಟಾಗುತ್ತೋ ಏನೋ ಅನ್ನುವ ಆತಂಕ ಇತ್ತು. ಈಗ
ಒಂದು ಕೇಸ್ ಆಡ್ ಆಗಿದೆ. ಒಂದು ಕೇಸ್ ಆಡ್ ಆಗಿರುವಂತ ಹಿನ್ನೆಲೆಯಲ್ಲಿ 54 ಟೋಟಲ್ ಆಗಿ ಇವತ್ತು ಸೋಂಕಿತರ ಸಂಖ್ಯೆ ವರದಿಯಾಗಿರುವಂತದ್ದು 54 ಆಯ್ತು. ಕರ್ನಾಟಕದಲ್ಲಿ ಈ ಮೂಲಕ ಸೋಂಕಿತರ ಸಂಖ್ಯೆ 848ಕ್ಕೆ ಏರಿಕೆ ಆದಂತಾಗಿದೆ. ಆ ಒಂದು ಕೇಸ್ ಎಲ್ಲಿಂದ ಅಂದ್ರೆ ಕಲಬುರಗಿ ಜಿಲ್ಲೆಯಿಂದ ವರದಿಯಾಗಿರುವಂತ ಕೇಸ್ ಅದು. ಈಗ ಆಲ್ರೆಡಿ ನೋಡ್ತಾ ಇದ್ವಿ ಎಲ್ಲೆಲ್ಲಿ ಇವತ್ತು ಪ್ರಕರಣಗಳು ವರದಿಯಾಯಿತು ಅನ್ನೋದನ್ನ. ಒಂದು ಬೆಳಗಾವಿ ಜಿಲ್ಲೆಯಲ್ಲಿ 22 ಪ್ರಕರಣಗಳು ವರದಿಯಾದಂತಾಯ್ತು ಇವತ್ತು. ಅದರ ಜೊತೆಗೆ ಶಿವಮೊಗ್ಗ ಜಿಲ್ಲೆ ಗ್ರೀನ್ ಝೋನ್ ನಲ್ಲಿ ಇದ್ದಂತ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ 8 ಪ್ರಕರಣಗಳು ವರದಿಯಾದವು. ಅದರ ಜೊತೆಗೆ ಬಾಗಲಕೋಟೆಯಲ್ಲಿ 8 ಪ್ರಕರಣಗಳು ವರದಿಯಾದವು. ಇನ್ನ ಬೆಂಗಳೂರಿನಲ್ಲಿ 3 ಪ್ರಕರಣಗಳು ವರದಿಯಾದವು. ಭಟ್ಕಳ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 7 ಪ್ರಕರಣಗಳು ಇವತ್ತು ಬೆಳಗ್ಗೆ ವರದಿಯಾಗಿದ್ದಂಥದ್ದು. ಸೊ ಈ ರೀತಿಯಾಗಿ ಪ್ರಕರಣಗಳು ವರದಿಯಾಗಿದ್ವು. ಈಗ ಮತ್ತೊಂದು ಪ್ರಕರಣ ಈಗ ಆಡ್ ಆಗಿರುವಂತದ್ದು, ಅದು ಕಲಬುರಗಿ ಜಿಲ್ಲೆಯಿಂದ ವರದಿಯಾಗಿದೆ ಮತ್ತೊಂದು ಪ್ರಕರಣ. ಟೋಟಲ್ ಆಗಿ ಹೈಯೆಸ್ಟ್ ಇದು ಮಾರ್ಚ್ 10ರಿಂದ ತಗೊಂಡ್ರೆ, ಮಾರ್ಚ್ 10ರಿಂದ ಮೇ 10ರವರೆಗೂ 2 ತಿಂಗಳಲ್ಲಿ ಅತಿ ಹೆಚ್ಚು ಸೋಂಕಿತರ ಸಂಖ್ಯೆ ಒಂದು ದಿನದಲ್ಲಿ ವರದಿಯಾಗಿದ್ದು ಅದು ಇದೇ ಫಸ್ಟ್ ಟೈಮ್ ಆ ಒಂದು ರೆಕಾರ್ಡ್ ಆಗಿ ಹೋಗ್ಬಿಡ್ತು. 54 ಪ್ರಕರಣಗಳು ವರದಿಯಾಗುವ ಮುಖಾಂತರ ಅತಿ ಹೆಚ್ಚು ಸೋಂಕಿತರ ಅಂದ್ರೆ ಪಾಸಿಟಿವ್ ಪ್ರಕರಣಗಳು ಕರ್ನಾಟಕದಲ್ಲಿ ವರದಿಯಾಗಿದ್ದಂತ ದಾಖಲೆ ಅದು ಮೇ 10ನೇ ತಾರೀಕಿಗೆ ಬಂದಂತಾಗಿದೆ. ಇನ್ನ ಫಸ್ಟ್ ಪ್ರೀವಿಯಸ್ ರೆಕಾರ್ಡ್ ಅಂದ್ರೆ ಮೊನ್ನೆ ಅಷ್ಟೇ 48 ಪ್ರಕರಣಗಳು ದಾಖಲಾಗಿದ್ವಲ್ಲ, ಅದೇ ಹೈಯೆಸ್ಟ್ ಆಗಿತ್ತು. ಈಗ 54 ಪ್ರಕರಣಗಳು ವರದಿಯಾಗಿದ್ದು ಇದು ಹೈಯೆಸ್ಟ್ ಆದಂತಾಗಿದೆ. ಒಂದು ದಿನದಲ್ಲಿ 24 ಅವರ್ಸ್ ಅಲ್ಲಿ ಅತಿ ಹೆಚ್ಚು ಸೋಂಕಿತರ ಒಂದು ವರದಿ ಆಗಿತ್ತು. ಇವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.